ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಅಂದು ನಾವು ಮಾರ್ನಿಂಗ್ 7 o'clockಗೆ ಹೈದ್ರಾಬಾದ್ ರೀಚ್ ಆದ್ವಿ. ಇವತ್ತಿನ ವಿಡಿಯೋ ಒಂದು ಬರ್ಡೇ ವ್ಲಾಗ್ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಹಾಗಾದರೆ ಈ ಬರ್ಡೇ ಯಾರ್ದು, ನಾವು ಯಾರ ಬರ್ಡೇ ಸೆಲೆಬ್ರೇಷನ್ಗೆ ಹೈದ್ರಾಬಾದ್ಗೆ ಬಂದಿದ್ದೀವಿ ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಬರ್ಡೇ ಬೇಬಿಗೆ ಬ್ಲೆಸ್ ಕೂಡ ಮಾಡಿ, ಲೈಕ್ ಮಾಡಲಿಕ್ಕೆ ಮರಿಬೇಡಿ. ನಾವು ಹಾಲ್ಗೆ ಎಂಟ್ರಿ ಕೊಡಲಿಕ್ಕಿಂತ ಮುಂಚೆನೇ ಎಲ್ಲ ಡೆಕೋರೇಷನ್ಸ್ ರೆಡಿಯಾಗಿತ್ತು. ಸೊ ಹಾಗಾಗಿ ಏನೇನು ರೆಡಿಯಾಗಿದೆ, ಪ್ರಿಪರೇಷನ್ ಹೇಗಾಗಿದೆ ಅಂತ ಹಾಗೆ ಒಂದು ಕಣ್ಣು ಹಾಸ್ಕೊಂಬರೋಣ. ಅದಕ್ಕೂ ಮುಂಚೆ ಫಸ್ಟ್ ಬರ್ಡೇ ಯಾರ್ದು ಅಂತ ತಿಳ್ಕೊಳ್ಳೋಣ. ಹಾಯ್, ವೆಲ್ಕಮ್ ಟು ಮೈ ಡಾಟರ್ ಫಸ್ಟ್ ಬರ್ಡೇ. ಥ್ಯಾಂಕ್ ಯು. ಹೌದು, ಇವತ್ತಿಲ್ಲಿ ನಡೀತಾ ಇರೋದು ನಮ್ಮ ಸಮನ್ವಿತ ಬೇಬಿ ಫಸ್ಟ್ ಬರ್ಡೇ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಆಲ್. ನಾನಾಗಲೇ ಹೇಳ್ದಂಗೆ ಡೆಕೋರೇಷನ್ಸ್ ಎಲ್ಲ ರೆಡಿಯಾಗಿದೆ. ಹಾಗಾಗಿ ಒಂದು ಸುಮ್ಮನೆ ಹಾಗೆ ಡೆಕೋರೇಷನ್ಸ್ ಮತ್ತು ಹೇಗೆ ಪ್ರಿಪೇರ್ ಆಗಿದೆ ಅಂತ ಹಾಗೆ ಒಂದು ಕಣ್ಣು ಹಾಯಿಸ್ಕೊಂಬರೋಣ. ಬರ್ಡೇ ಪಾರ್ಟಿ ಸ್ಟಾರ್ಟ್ ಆಗಿದ್ದೇ ಒಂದು ಸಖತ್ತಾಗಿರೋ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಜೊತೆ. ಏನು ಬಿಟ್ಟರು ನಾವು ಜ್ಯೂಸ್ ಮಾತ್ರ ಬಿಡಲ್ಲ ಅಂತ ಕೋಲ್ಡ್ ಆಗಿದ್ರು ಸಹ ನಮ್ಮ ಶ್ರೀಜು ಬೇಬಿ ಜ್ಯೂಸ್ ಕುಡಿತಾ ಇದ್ದಾಳೆ. ಓಕೆ, ಬನ್ನಿ ಇವಾಗ ನಮ್ಮ ಬರ್ಡೇ ಬೇಬಿ ಸಮನ್ವಿತ ಏನು ಮಾಡ್ತಾ ಇದ್ದಾಳೆ ನೋಡೋಣ. ಇವಳಂತೂ ಬಲೂನ್ನ ಬಿಡ್ತಾನೇ ಇರಲಿಲ್ಲ. ಫುಲ್ ಬರ್ಡೇನ ಹಾಗೆ ಬಲೂನ್ ಇಟ್ಕೊಂಡೇ ಸೆಲೆಬ್ರೇಟ್ ಮಾಡಿಬಿಟ್ಲು. ಎಲ್ಲಾದರೂ ಬಲೂನ್ ತೊಗೊಳಕ್ಕೆ ಹೋದರೆ ಹಾಗೆ ಕಿರ್ಚಾಡ್ಬಿಡ್ತಾ ಇದ್ಲು. ಇದು ನಮ್ಮ ಸಮನ್ವಿತ ಬೇಬೀಸ್ ಮೋಸ್ಟ್ ಫೇವ್ರೇಟ್ ಎಲಿಫ್ಯಾಂಟ್. ಸೊ ನೀವು ಈ ಕೇಕ್ನ ಮಿಸ್ ಮಾಡ್ಕೊಳಕ್ಕಾಗಲ್ಲ, ನೋಡಲೇಬೇಕು. ಈಗ ಬರ್ಡೇಯ ಮೇಯ್ನ್ ಪಾರ್ಟ್ಗೆ ಬಂದಿದ್ದೀವಿ. ಈಗ ಸಮನ್ವಿತ ಕೇಕ್ ಕಟ್ ಮಾಡೋದೇ ದೊಡ್ಡ ವಿಷಯ. ಯಾಕಂದರೆ ಬಲೂನ್ನ ಬಿಡ್ತಾನೇ ಇಲ್ಲ, ನೈಫ್ನ ತೊಗೊಳ್ತಾನೇ ಇಲ್ಲ. ಬಲೂನ್ ಏನಾದರೂ ಕೈಯಿಂದ ತಗೊಂಡ್ರೆ ನೋಡಿ ಏನು ಮಾಡ್ತಾಳೆ, ಹಾಗೆ ಕಿರ್ಚಾಡ್ಬಿಡ್ತಾಳೆ. ಸೊ ಆದರೂ ಹೇಗೋ ಕಷ್ಟಪಟ್ಟು ಅಂತೂ ಫೈನಲಿ ಸಮನ್ವಿತ ಕೇಕ್ ಕಟ್ ಮಾಡಿದ್ಲು. ಹ್ಯಾಪಿ ಬರ್ಡೇ ಸಮನ್ವಿತ. ಸಮನ್ವಿತಾಗೆ ಎಲ್ಲರ ಬ್ಲೆಸ್ಸಿಂಗ್ ಸಿಕ್ತು. ಅವರಿಂದ ಕೂಡ ಅವ್ರ ತಾತ, ಚಿಕ್ಕಪ್ಪ, ಹಾಗೆ ಮಾವಂದರು, ದೊಡ್ಡಪ್ಪ, ಅಜ್ಜಿ ಎಲ್ಲರೂ ಬಂದಿದ್ದರು. ಅವರೆಲ್ಲರ ಬ್ಲೆಸ್ಸಿಂಗ್ ಸಮನ್ವಿತಾಗೆ ಸಿಕ್ತು. ಫ್ಯಾಮಿಲಿ ಅಷ್ಟೇ ಅಲ್ಲದೆ ಬರ್ಡೇಗೆ ಬಂದಿರೋ ಎಲ್ಲ ಫ್ರೆಂಡ್ಸ್ ಎಲ್ಲರದ್ದು ಸಹ ಬ್ಲೆಸ್ಸಿಂಗ್ ಜೊತೆಗೆ ತುಂಬ ಗಿಫ್ಟ್ಸ್ ಕೂಡ ಸಮನ್ವಿತ ಬೇಬಿಗೆ ಸಿಕ್ತು.
ನಾವು ಕೂಡ ತುಂಬ ಹೃದಯದಿಂದ ಸಮನ್ವಿತ ಬೇಬಿಗೆ ಬ್ಲೆಸ್ ಮಾಡಿದ್ವಿ. ಜೊತೆಗೆ ಸಮನ್ವಿತ ಜೊತೆ ಫೋಟೋ ಅಂತೂ ಮಿಸ್ ಮಾಡ್ಕೊಳಕ್ಕಾಗಲ್ಲ. ಆದರೂ ಇದೇನು ಫಸ್ಟ್ ಫೋಟೋ ಅಲ್ಲ, ಬಂದಾಗಿಂದ ಫೋಟೋ ತಗೊಳ್ತಾನೇ ಇದ್ದೀವಿ. ಆದರೂ ಫಾರ್ಮಾಲಿಟೀಸ್ಗೆ ಜೊತೆಲಿ ನಿಂತ್ಕೊಂಡು ಒಂದು ಫೋಟೋನ ತೊಗೊಂಡ್ವಿ. ನಮ್ಮ ಶ್ರೀಜು ಬೇಬಿನೂ ಅಷ್ಟೇ ಸಮನ್ವಿತ ಅದು ಕ್ರೌನ್ ಅವಳು ಹಾಕ್ಕೊಂಡು ಸಖತ್ತಾಗಿ ಎಂಜಾಯ್ ಮಾಡಿದ್ಲು. ಆಲ್ರೆಡಿ ಲಂಚ್ ಟೈಮ್ ಆಗಿದೆ, ಸೊ ಇವಾಗ ಅಲ್ಲೇನಿದೆ ನೋಡ್ಕೊಂಬರೋಣ ಬನ್ನಿ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ಇತ್ತು. ಚಿಕನ್ ಡ್ರೈ ಮತ್ತು ಗೋಬಿ ಮಂಚೂರಿಯನ್ ಸ್ಟಾರ್ಟರ್ಸ್ ಕೂಡ ಇತ್ತು. ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಇತ್ತು. ಯಾವುದು ಮಿಸ್ ಮಾಡ್ಕೊಬಾರ್ದು ಅಂತ ನಾನು ಮತ್ತು ನನ್ನ ಹಸ್ಬೆಂಡು ಇಬ್ಬರು ಸ್ಟಾರ್ಟಿಂಗಲ್ಲೇ ತಿಂದ್ಬಿಟ್ವಿ. ಇನ್ನು ಲಂಚ್ಗೆ ರೋಟಿ ಕರಿ, ಇನ್ನು ಹೈದ್ರಾಬಾದ್ಗೆ ಬಂದುಬಿಟ್ಟು ಬಿರಿಯಾನಿ ಅಂತೂ ಮಿಸ್ ಮಾಡ್ಕೊಳಕ್ಕಾಗಲ್ಲ. ನಾನು ವೆಜಿಟೇರಿಯನ್, ಬಟ್ ಸ್ಟಿಲ್ ಹೇಳ್ತಾ ಇದ್ದೀನಿ, ಬಿರಿಯಾನಿ ಕೂಡ ಇತ್ತು. ಚಿಕನ್ ಗ್ರೇವಿ, ಎಗ್ ಗ್ರೇವಿ ಎಲ್ಲ ಥರ ನಾನ್ ವೆಜ್ ಐಟಮ್ಸ್ ಇತ್ತು. ನಾನ್ ವೆಜ್ಜಲ್ಲಿ ಮಟನ್ ಬಿರಿಯಾನಿ, ಹಾಗೆ ವೆಜ್ಜಲ್ಲಿ ಗೀ ರೈಸ್, ಪನ್ನೀರ್ ಕೂರ್ಮಾ ಎಲ್ಲ ಇತ್ತು. ನಾನು ವೆಜ್ ಫುಡ್ನೇ ತಿಂದಿದ್ದು. ಎಲ್ಲರೂ ಚೆನ್ನಾಗಿ ಫುಡ್ನ ಎಂಜಾಯ್ ಮಾಡಿಕೊಂಡು ಲಂಚ್ ಮಾಡಿದರು. ಫೈನಲಿ ಸಮನ್ವಿತ ಬರ್ಡೇ ಸೆಲೆಬ್ರೇಷನ್ ತುಂಬ ಚೆನ್ನಾಗಿ ನಡೀತು. ಎಲ್ಲರೂ ಮಕ್ಕಳು ದೊಡ್ಡವರು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನಾವು ಸಹ ತುಂಬ ಖುಷಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ. ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಮಿಸ್ ಮಾಡದೆ ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್.